ನಾಚಿಕೆ ಆಗೋದಿಲ್ವೇನ್ರಿ ನಿಮಗೆ? ನಾಚಿಕೆ ಆಗಲ್ವ ನಿಮಗೆ? ಶೇಮ್ ಆನ್ ಯುವರ್ ಮೌತ್. ಒಬ್ಬ ಉಮೇಶ್ ರೆಡ್ಡಿ ರೀ, ಅವನು ಎಂಥ ಸೈಕೋಪಾತ್ರಿ ಅವನು. ಅವನು ಹಿಡಿಯೋದಕ್ಕೆ ಪೊಲೀಸರು ಎಷ್ಟು ಹರಸಾಹಸ ಪಟ್ಟಿದ್ದಾರೆ. ಅವನ ತಲೆಗೆ ಬಹುಮಾನ ಘೋಷಣೆಗಳು ಮಾಡಿದರು ಪೊಲೀಸ್ ಇಲಾಖೆಯವರು. ಅವನ್ನ ಹಿಡಿಬೇಕು ಅಂತೇಳಿ ಅಂಥವನ್ನ ಹಿಡ್ಕೊಂಬಂದು ಪೊಲೀಸರು ಜೈಲಿಗೆ ಕಳಿಸಿದ್ರೆ ನೀವು ಅವ್ನಿಗೊಂದು LED TV ಕೊಡ್ಬಿಟ್ಟು ಅವನೊಂದು ಐಟಮ್ ಸಾಂಗ್ ಹಾಕೊಂಡು ನೋಡ್ತಿದ್ದಾನೆ. ಏನ್ರಿ ವ್ಯವಸ್ಥೆ ಇದು ಮುಖ್ಯಮಂತ್ರಿಗಳೇ? ಮುಸ್ಲಿಂ ಹುಡುಗರನ್ನ ತಲೆ ಕೆಡಿಸಿ ಧರ್ಮದ ಅಫೀಮನ್ನು ತುಂಬಿ ವಿದೇಶಗಳಿಗೆ ಕಳಿಸಿ ಅವ್ರುಗಳನ್ನ ಅವ್ರು ಏನು ಮಾಡ್ತಿದ್ರು? ವಿದೇಶಗಳಿಗೆ ಹೋಗಿ ಉಗ್ರಗಾಮಿ ಸಂಘಟನೆಗಳಲ್ಲಿ ಸೇರ್ಕೊಳ್ಳೋ ರೀತಿಯಲ್ಲಿ ಅವನು ತಯಾರು ಮಾಡಿ ಇಲ್ಲಿಂದ ಹುಡುಗರುಗಳನ್ನ ಕಳಿಸ್ಕೊಡ್ತಿದ್ದ. ನಮ್ಮನ್ನು ಪ್ರತಿದಿನ ಕಳ್ಳಕಾಕರ ಭಯದಿಂದ, ರೌಡಿಗಳ ಭಯದಿಂದ, ಟೆರರಿಸ್ಟ್ಗಳ ಭಯದಿಂದ ನಮ್ಮನ್ನು ಯಾವಾಗಲೂ ಒಂಚೂರು ದೂರ ಇಟ್ಟು ನಮ್ಮಲ್ಲಿ ಒಂಚೂರು ನೆಮ್ಮದಿನ ತಂದುಕೊಡೋ ಅಂಥವರು ಪೊಲೀಸ್ ಇಲಾಖೆಯವರನ್ನೇ. ಅವರು ನಮ್ಮ ಮಧ್ಯೆ ಇರ್ತಾರೆ. ನಮ್ಮ ಅಕ್ಕಪಕ್ಕದ ಸ್ಟೇಷನ್ಗಳು ಇರ್ತಾರಲ್ಲ, ಅದೇ ಪೊಲೀಸ್ನವರೇ ನಮ್ಮನ್ನು ಕಾಯೋದು ಮತ್ತು ದೇಶನ ಇವತ್ತು ದೇಶದ ಒಳಗಡೆ ಕಾಯ್ತಾ ಇರೋದು. ಆದರೆ ಜೈಲು ಸಿಬ್ಬಂದಿ ಬೇರೆ. ವೀಕ್ಷಕರೇ ನೋಡಿ, ಜೈಲಲ್ಲಿ ಇವತ್ತು ಎಂತೆಂಥ ಹಲಾಲ್ಕೋರರಿಗೆಲ್ಲ ಇವತ್ತು ಐಷಾರಾಮಿ ಬದುಕೋದಕ್ಕೆ ಬಿಟ್ಟಿದ್ದಾರೆ ಅಂದರೆ ನಮಗೆ ನಿಜವಾಗ್ಲೂ ನಾಚಿಕೆ ಆಗ್ತಿದೆ. ಹೌದು ವೀಕ್ಷಕರೇ, ನಾಚಿಕೆ ಆಗ್ತಿದೆ. ಮುಖ್ಯಮಂತ್ರಿಗಳೇ, ನೀವು ಉತ್ತರ ಕೊಡಬೇಕು, ದಯಮಾಡಿ ಉತ್ತರ ಕೊಡಬೇಕು. ಏನಾಗ್ತಿದೆ ಸಮಾಜದಲ್ಲಿ? ನಿಮ್ಮ ಸರ್ಕಾರ ಬಂದ ಮೇಲೆ ಏನೆಲ್ಲ ಈ ಥರದ ಅಪರಾಧಗಳನ್ನ ಮಾಡ್ತಾ ಇರೋವಂಥವ್ರಿಗೆ ನೀವು ರಕ್ಷಣೆ ಕೊಡ್ತಿದ್ದೀರಾ ಅಂತ ನಮ್ಗೆ ಯಾಕೋ ತುಂಬ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳೇ. ಹೌದು, ಒಂದು ಕಡೆ ನೀವು ಕಲ್ಲೊಡೆದವ್ರಿಗೆ, ಮಚ್ಚು ಬೀಸಿದವರಿಗೆ, ಪೊಲೀಸರಿಗೆ ಕಲ್ಲೊಡೆದವ್ರಿಗೆ, ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದವ್ರಿಗೆ ಅವ್ರ ಮೇಲಿರೋ ಕೇಸುಗಳನ್ನ ವಾಪಸ್ ತೊಗೋತಿದ್ದೀರಿ. ಇನ್ನು ಇಷ್ಟೋ ಜನ ಜೈಲಲ್ಲಿದ್ದಾರೆ ಅಂದರೆ ಅವರುಗಳನ್ನಂತೂ ಅಲ್ಲಿ ಐಷಾರಾಮಿಯಾಗಿ ಬದುಕೋದಕ್ಕೆ ನೀವು ಬಿಟ್ಟಿದ್ದೀರಾ ಅಂತ ಇವಾಗೆಲ್ಲ ವಿಜುವಲ್ಸ್ ಬರ್ತಾ ಇದೆ, ಎಲ್ಲ ವೀಡಿಯೋಸ್ ಬರ್ತಾ ಇದೆ ಮುಖ್ಯಮಂತ್ರಿಗಳೇ. ಆ ಜನರಿಗೆ ಒಂದು ವಿಶ್ವಾಸ ಇರುತ್ತೆ, ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ, ತೊಗೊಂಡೋಗಿ ಒಬ್ಬ ಕಳ್ಳನ್ನು ತೊಗೊಂಡೋಗಿ ಜೈಲಿಗೆ ಬಿಟ್ಟಿದ್ದಾರೆ, ಅವನು ನಾಳೆ ವಾಪಸ್ ಬರೋ ಅಷ್ಟೊತ್ತಿಗೆ ಪರಿವರ್ತನೆ ಆಗಿ ಬರ್ತಾನೆ, ಸಮಾಜದ ಮಧ್ಯೆ ನಮ್ಮ ಜೊತೆನಲ್ಲಿ ನಮ್ಮಂಗೆ ಬದುಕ್ತಾನೆ ಅನ್ನೋ ಒಂದು ವಿಶ್ವಾಸ ಆ ಜನರಿಗಿರುತ್ತೆ. ಹಾಗಾಗಿ ಆ ಅಳುಕು ಹೃದಯದ ಜನರು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟಿರ್ತಾರೆ. ಆದರೆ ಇವತ್ತು ಜೈಲಿಂದ ಬರ್ತಿರೋ ಈ ವಿಡಿಯೋಸು, ಈ ವಿಜುವಲ್ಸ್ ನೋಡಿದ್ರೆ ಆ ಅಳುಕು ಹೃದಯದ ಜನ ಎದೆ ಹೊಡ್ಕೊಂಡು ಮನೆಯಲ್ಲಿ ಕುಸಿದೋಗುವಂಥ ಪರಿಸ್ಥಿತಿನ ಜೈಲು ಅಧಿಕಾರಿಗಳು ನಿರ್ಮಾಣ ಮಾಡ್ತಿದ್ದಾರೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಲವು ಭಾಗ್ಯಗಳ ಜೊತೆಗೆ ಈಗ ಇನ್ನೊಂದು ಸೇರ್ಪಡೆ. ಹೌದು, ಇನ್ನೊಂದು ಭಾಗ್ಯದ ಸೇರ್ಪಡೆ. ಏನಪ್ಪ ಭಾಗ್ಯ ಅಂತ ನೀವು ಕೇಳ್ಬೋದು. ಏನಪ್ಪ ಭಾಗ್ಯ ಅಂದರೆ, ಜೈಲು ಹಕ್ಕಿಗಳಿಗೆ ಮೊಬೈಲ್ ಫೋನು, LED TV ಮತ್ತು ಬಿರಿಯಾನಿ ಭಾಗ್ಯ. ಕರ್ನಾಟಕ ಕಾಂಗ್ರೆಸ್ನ ಇನ್ನೊಂದು ಕೊಡುಗೆ, ಇನ್ನೊಂದು ಭಾಗ್ಯ ಜೈಲು ಹಕ್ಕಿಗಳಿಗೆ. ಇವತ್ತು ತುಂಬ ನೀವು ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಇವತ್ತು ತುಂಬ ಪ್ರಚಾರ ಆಗ್ತಿರೋದು ಇದೇ ವಿಷಯನೇ, ತುಂಬ ಚರ್ಚೆಗಳಾಗ್ತಿರೋದು ಇದೇ ವಿಷಯನೇ. ನಾವು ಏನಕ್ಕೆ ಈ ವಿಷಯನ ಎತ್ಕೊಂಡಿದ್ದೀವಿ ಅಂದರೆ, ವೀಕ್ಷಕರೇ ನೋಡಿ, ಈ ರಾಜ್ಯದಲ್ಲಿ ಪೊಲೀಸರು 24/7 ಕೆಲಸ ಮಾಡಿ ಕಳ್ಳಕಾಕರನ್ನ, ದರೋಡೆಕೋರಗಳನ್ನ, ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿರೋ ಅಂಥವ್ರುಗಳನ್ನ ಅರೆಸ್ಟ್ಗಳು ಮಾಡಿ ಕರ್ಕೊಂಡೋಗಿ ಜೈಲುಗಳಿಗೆ ಬಿಟ್ಟು ಬರ್ತಾರೆ. ಆದರೆ ಇವತ್ತು ಜೈಲುಗಳಲ್ಲಿ ಎಂಥ ಪರಿಸ್ಥಿತಿ ಇದೆ ಇವತ್ತು ಅಂದರೆ, ನಾವು ಯಾರೂ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಅಂಥ ಒಂದು ಪರಿಸ್ಥಿತಿ ಇವತ್ತು ಜೈಲುಗಳಲ್ಲಿ ನಿರ್ಮಾಣ ಆಗಿದೆ. ವೀಕ್ಷಕರೇ, ನಾನಿಲ್ಲೊಂದು ನಿಮಗೆ ಒಂದು ಕ್ಲಾರಿಟಿ ಕೊಟ್ಟು ಮುಂದೆ ಹೋಗ್ತೀನಿ. ಇವತ್ತು ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಜೈಲು ಏನು ಸಿಬ್ಬಂದಿ ಇದೆಯಲ್ಲ, ಜೈಲು ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆ ಎರಡೂ ಒಂದೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಜೈಲಲ್ಲಿ ಏನೆಲ್ಲ ಇವಾಗ ಈ ಅವಾಂತರಗಳು ನಡೀತಿದೆಯಲ್ಲ, ಅವಘಡಗಳು, ಇದೆಲ್ಲ ಪೊಲೀಸವ್ರು ಮಾಡ್ತಿರೋದು ಅಂತ ಅಂದ್ಕೊಂಡಿದ್ದಾರೆ. ಒಂದು ತಪ್ಪು ಅಭಿಪ್ರಾಯ ಇದೆ. ವೀಕ್ಷಕರೇ ನೋಡಿ, ನಿಮ್ಮ ಮಧ್ಯೆ ಕೆಲಸ ಮಾಡಿ ಸಮಾಜನ ಯಾವಾಗಲೂ ಸುರಕ್ಷತೆಯಿಂದ ಇಡೋದಕ್ಕೆ 24/7 ಕೆಲಸ ಮಾಡೋ ನಮ್ಮ ಪೊಲೀಸ್ ಇಲಾಖೆ ಇದೆಯಲ್ವಾ, ಆ ಪೊಲೀಸ್ ಇಲಾಖೆನೇ ಬೇರೆ. ಹೌದು ವೀಕ್ಷಕರೇ, ನಮ್ಮನ್ನು ಪ್ರತಿದಿನ ಕಳ್ಳಕಾಕರ ಭಯದಿಂದ, ರೌಡಿಗಳ ಭಯದಿಂದ, ಟೆರರಿಸ್ಟ್ಗಳ ಭಯದಿಂದ ನಮ್ಮನ್ನು ಯಾವಾಗಲೂ ಒಂಚೂರು ದೂರ ಇಟ್ಟು ನಮ್ಮಲ್ಲಿ ಒಂಚೂರು ನೆಮ್ಮದಿನ ತಂದುಕೊಡೋ ಅಂಥವರು ಪೊಲೀಸ್ ಇಲಾಖೆಯವರನ್ನೇ. ಅವರು ನಮ್ಮ ಮಧ್ಯೆ ಇರ್ತಾರೆ. ನಮ್ಮ ಅಕ್ಕಪಕ್ಕದ ಸ್ಟೇಷನ್ಗಳು ಇರ್ತಾರಲ್ಲ, ಅದೇ ಪೊಲೀಸ್ನವರೇ ನಮ್ಮನ್ನು ಕಾಯೋದು ಮತ್ತು ದೇಶನ ಇವತ್ತು ದೇಶದ ಒಳಗಡೆ ಕಾಯ್ತಾ ಇರೋದು. ಆದರೆ ಜೈಲು ಸಿಬ್ಬಂದಿ ಬೇರೆ.
ಜೈಲು ಸಿಬ್ಬಂದಿಗೂ ಮತ್ತು ಈ ಪೊಲೀಸ್ ಇಲಾಖೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ವೀಕ್ಷಕರೇ. ನಾನು ಅದಕ್ಕೋಸ್ಕರ ನಿಮ್ಮನ್ನು ಇದನ್ನು ಕ್ಲಾರಿಟಿ ಮಾಡ್ತಾಯಿದ್ದೀನಿ. ಸಾಕಷ್ಟು ಜನ ಇವತ್ತು ಜೈಲಲ್ಲಿ ಏನೋ ಆಗಿದೆ ಅಂದ ತಕ್ಷಣ ಪೊಲೀಸರು ಭ್ರಷ್ಟರು, ಲಂಚಕೋರರು ಹಿಂಗೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಹಂಗಾದರೆ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟರು ಇಲ್ವಾ, ಲಂಚಕೋರರಿಲ್ಲ? ಇದ್ದಾರೆ, ಇಲ್ಲ ಅಂತೇನಿಲ್ಲ, ಇದ್ದಾರೆ. ಆದರೆ ಜೈಲಿಗೂ ಮತ್ತು ಪೊಲೀಸ್ ಇಲಾಖೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಏನಕ್ಕೆ ಅಂದರೆ ಜೈಲಿಗೇನೆ ಬೇರೆ ಒಂದು ಮಂತ್ರಾಲಯ ಇದೆ, ಅದಕ್ಕೊಬ್ಬ ಮಂತ್ರಿನೇ ಇದ್ದಾರೆ. ಹೌದು, ಈ ಪೊಲೀಸರಿಗೂ ಮತ್ತು ಜೈಲು ಸಿಬ್ಬಂದಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದನ್ನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು. ನೀವೇನು ಅಂದ್ಕೊಂಡಿದ್ದೀರಲ್ಲ ಇಷ್ಟು ದಿವಸ ಜೈಲಲ್ಲಿರೋರು ಪೊಲೀಸವರೇ ಅಂತ, ಅಲ್ಲ. ಜೈಲು ಸಿಬ್ಬಂದಿನೇ ಬೇರೆ, ಪೊಲೀಸ್ ಇಲಾಖೆನೇ ಬೇರೆ, ಇವರಿಬ್ಬರಿಗೂ ಸಂಬಂಧ ಇಲ್ಲ. ಹಾಗಾಗಿ ಈ ವಿಷಯದಲ್ಲಿ ಪೊಲೀಸವ್ರನ್ನ ದೂರೋ ಅವಶ್ಯಕತೆ ಇಲ್ಲ ಮತ್ತು ಪೊಲೀಸವ್ರನ್ನ ಬೈಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನೊಂದು ಕ್ಲಾರಿಟಿ ಕೊಟ್ಟು ನಾನು ಮುಂದೆ ಹೋಗ್ತೀನಿ. ವೀಕ್ಷಕರೇ ನೋಡಿ, ಜೈಲಲ್ಲಿ ಇವತ್ತು ಎಂತೆಂಥ ಹಲಾಲ್ಕೋರರಿಗೆಲ್ಲ ಇವತ್ತು ಐಷಾರಾಮಿ ಬದುಕೋದಕ್ಕೆ ಬಿಟ್ಟಿದ್ದಾರೆ ಅಂದರೆ ನಮಗೆ ನಿಜವಾಗ್ಲೂ ನಾಚಿಕೆ ಆಗ್ತದೆ. ಹೌದು ವೀಕ್ಷಕರೇ, ನಾಚಿಕೆ ಆಗ್ತದೆ. ಸಭ್ಯ ನಾಗರಿಕ ಸಮಾಜ ಇವತ್ತು ತಲೆ ತಗ್ಸೋವಂಥ ಕೆಲಸನ ಜೈಲು ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಹೌದು ವೀಕ್ಷಕರೇ, ನೋಡಿ ಉಮೇಶ್ ರೆಡ್ಡಿ ಇವತ್ತು ಜೈಲಿನಲ್ಲಿ ಅವನು ಏನಪ್ಪ ಅಂದರೆ, ಉಮೇಶ್ ರೆಡ್ಡಿ ಯಾರಪ್ಪ ಅಂದರೆ, ಅವನು ತುಂಬ ಜನ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರನ ಮಾಡಿ ಕೊಲೆ ಮಾಡಿರ್ತಕ್ಕಂತಹ ಒಬ್ಬ ಸೈಕೋ. ಹೌದು, ಒಬ್ಬ ಸೈಕೋಪಾತ್ ಅವನು. ಇವತ್ತು ಅವನಿಗೆ ಆ್ಯಕ್ಚುಲಿ ಏನು, ಅವನಿಗೆ ಈಗಾಗಲೇ ಶಿಕ್ಷೆ ಆಗಿದೆ ಜೈಲಲ್ಲಿ. ಅವನು ಈಗಾಗಲೇ ಶಿಕ್ಷೆ ಅನುಭವಿಸ್ತಿರೋ ಒಬ್ಬ ಅಪರಾಧಿ. ಅವನಿಗೆ ಜೈಲು ಸಿಬ್ಬಂದಿಗಳು ಏನು ಮಾಡಿದ್ದಾರೆ ಅಂದರೆ, ಅವನಿಗೆ ಒಂದು LED TV, ಒಂದು ಮೊಬೈಲು, ಅವನು ಒದ್ಕೊಳ್ಳೋಕ್ಕೆ ಹಾಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಅವನು ಆ್ಯಕ್ಚುಲಿ ಇವಾಗ ಅವನಿಗೆ ಏನಂದರೆ ಶಿಕ್ಷೆ ಆಗಿರೋದ್ರಿಂದ ಅವನು ನಿಮ್ಮ ಹಾಗೇ ಸಿವಿಲ್ ಡ್ರೆಸ್ ಹಾಕೊಳ್ಳೋಂಗಿಲ್ಲ. ಅಲ್ಲೊಂದು ಯೂನಿಫಾರ್ಮ್ ಇದೆ ಜೈಲಲ್ಲಿ, ಆ ಯೂನಿಫಾರ್ಮಲ್ಲಿ ಇರಬೇಕು ಅವನು, ಆದರೆ ಇಲ್ಲ. ಮತ್ತು ಇನ್ನೊಂದು ವಿಡಿಯೋ ಬಂದಿದೆ, ಅವನು ಏನು ಮಾಡ್ತಿದ್ದ, ಬೆಂಗಳೂರಲ್ಲಿ ಕೂತ್ಕೊಂಡು ಮುಸ್ಲಿಂ ಹುಡುಗರನ್ನ ತಲೆ ಕೆಡಿಸಿ ಧರ್ಮದ ಅಫೀಮನ್ನು ತುಂಬಿ ವಿದೇಶಗಳಿಗೆ ಕಳಿಸಿ ಅವ್ರು ಏನು ಮಾಡ್ತಿದ್ರು, ವಿದೇಶಗಳಿಗೆ ಹೋಗಿ ಉಗ್ರಗಾಮಿ ಸಂಘಟನೆಗಳಲ್ಲಿ ಸೇರಿಕೊಳ್ಳೋ ರೀತಿಯಲ್ಲಿ ಅವನು ತಯಾರು ಮಾಡಿ ಇಲ್ಲಿಂದ ಹುಡುಗರುಗಳನ್ನ ಕಳಿಸ್ಕೊಡ್ತಿದ್ದ. ಅವರುಗಳು ಇಲ್ಲಿಂದ ತಯಾರಾಗಿ ಹೋಗಿ ಅಲ್ಲಿ ಉಗ್ರಗಾಮಿ ಸಂಘಟನೆಗಳಿಗೆ ಸೇರಿಕೊಂಡು ಉಲ್ಟಾ ಭಾರತದ ಮೇಲೆ ದಾಳಿಗಳು ಮಾಡ್ತಾಯಿದ್ರು. ಇಂಥ ಕೆಲಸ ಮಾಡ್ತಿದ್ದ ಒಬ್ಬ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಂಟಿಟ್ಕೊಂಡಿರೋ ಒಬ್ಬನ್ನ ತೊಗೊಂಡೋಗಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಲ್ಲಿ ಬಿಡ್ತಾರೆ. ಅವನಿಗೆ ಕೈನಲ್ಲಿ ಒಂದು ಮೊಬೈಲ್ ಫೋನ್ ಇದೆ ವೀಕ್ಷಕರೇ. ಅವನಿಗೆ ತಿನ್ನೋದಕ್ಕೆ ಡೈಲಿ ಬಿರಿಯಾನಿ ಹೋಗುತ್ತೆ. ಅವನಿಗೊಂದು ಸಪ್ರೇಟ್ ಕೋಣೆ ಕೊಟ್ಟಿದ್ದಾರೆ. ನೋಡಿ, ಏನು ಜೈಲು ಅಂದರೆ ಏನು, ಜೈಲಿನ ಕಾನ್ಸೆಪ್ಟ್ ಅಂದರೆ ಏನು, ನಾನು ಪ್ರಪಂಚದ ಎಲ್ಲ ಜೈಲುಗಳ ಬಗ್ಗೆ ಹೇಳ್ತೀನಿ. ಜೈಲು ಅಂದರೆ ಏನು, ಅದು ಒಂದು ಮನ ಪರಿವರ್ತನಾ ಜಾಗ. ಅದು ಯಾವ್ಯಾವುದೋ ಕಾರಣಕ್ಕೆ ಅಪರಾಧಿಗಳಾಗಿ, ಯಾವ್ಯಾವುದೋ ಕಾರಣಕ್ಕೆ ಕೆಲವು ಕೃತ್ಯಗಳನ್ನ ಸಮಾಜದೊಳಗಡೆ ಮಾಡಿ ಜೈಲುಗಳಿಗೆ ಹೋಗ್ತಿದ್ದಾರೆ. ಅಲ್ಲಿ ಹೋದ್ಮೇಲೆ ಏನಾಗಬೇಕು, ಅವರು ಪರಿವರ್ತನೆ ಆಗಿ ಬರಬೇಕು, ಪುನರ್ವಸತಿ ಕೇಂದ್ರಗಳಾಗಬೇಕು ಜೈಲುಗಳು. ಆದರೆ ಇವತ್ತು ಏನಾಗ್ತಿದೆ ಜೈಲುಗಳ ಪರಿಸ್ಥಿತಿ ಏನಿದೆ ಇವತ್ತು ವೀಕ್ಷಕರೇ, ನಿಜವಾಗಲೂ ಒಂದು ನೋಡಿ, ಇವತ್ತು ಒಂದು ನಾಗರಿಕ ಸಮಾಜ, ಒಂದು ಸಭ್ಯ ನಾಗರಿಕ ಸಮಾಜ, ಅದರಲ್ಲಿ ಹಳುಕು ಹೃದಯಿ ಜನ ಇರ್ತಾರೆ. ಹೌದು ವೀಕ್ಷಕರೇ, ಹಳುಕು ಹೃದಯಿ ಜನ ಇರ್ತಾರೆ. ಯಾವುದೋ ಒಂದು ಏರಿಯಾದಲ್ಲಿ ಹಳುಕು ಹೃದಯಿ ಜನ ತುಂಬ ಭಯಭೀತರಾಗಿ ಜೀವನ ಮಾಡ್ತಿರ್ತಾರೆ. ಅಲ್ಲೊಬ್ಬ ಕಳ್ಳನೋ, ದರೋಡೆಕೋರನೋ, ಒಬ್ಬ ರೌಡಿನೋ ಇರ್ತಾನೆ. ಪೊಲೀಸರು ತಮ್ಮ ಎಲ್ಲ ಶ್ರಮನ ಹಾಕಿ ಆ ರೌಡಿಗಳನ್ನ, ದರೋಡೆಕೋರಗಳನ್ನ, ಚೈನ್ ಸ್ನ್ಯಾಕಿಂಗ್ ಮಾಡೋರನ್ನ ಅರೆಸ್ಟ್ ಮಾಡಿ ತೊಗೊಂಡೋಗಿ ಜೈಲುಗಳಿಗೆ ಹಾಕಿದಾಗ ಈ ಸಮಾಜದ ಒಳಗಡೆ ಯಾರು ಹಳುಕು ಹೃದಯಗಳಿರ್ತಾರಲ್ಲ, ಹೌದು ಸಭ್ಯ ಜನನೇ, ಸಂಭಾವಿತರೆ, ಆದರೆ ಹಳುಕು ಹೃದಯಿಗಳು ಇವರುಗಳನ್ನ ಅರೆಸ್ಟ್ ಮಾಡಿ ತೊಗೊಂಡೋಗಿ ಜೈಲಿಗೆ ಬಿಟ್ಟಾಗ ಆ ಹಳುಕು ಹೃದಯದ ಜನ ನಿಜವಾಗ್ಲೂ ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ. ಆದರೆ ಜೈಲುಗಳಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆ ಅಂದಾಗ ಆ ಹಳುಕು ಹೃದಯಗಳ ಪರಿಸ್ಥಿತಿ ಏನಾಗ್ಬೋದು? ಆ ಜನ ಮನೆಯಲ್ಲೇ ಕೂತ್ಕೊಂಡು ಬೆವ್ತೋಗ್ಬಿಡ್ತಾರೆ. ಹೌದು, ಮನೆಯಲ್ಲೇ ಕೂತು ಬೆವ್ತೋಗ್ಬಿಡ್ತಾರೆ. ಯಾಕೆಂದರೆ ಆ ಜನರಿಗೆ ಒಂದು ವಿಶ್ವಾಸ ಇರುತ್ತೆ, ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ, ತೊಗೊಂಡೋಗಿ ಒಬ್ಬ ಕಳ್ಳನ್ನು ತೊಗೊಂಡೋಗಿ ಜೈಲಿಗೆ ಬಿಟ್ಟಿದ್ದಾರೆ, ಅವನು ನಾಳೆ ವಾಪಸ್ ಬರೋ ಅಷ್ಟೊತ್ತಿಗೆ ಪರಿವರ್ತನೆ ಆಗಿ ಬರ್ತಾನೆ, ಸಮಾಜದ ಮಧ್ಯೆ ನಮ್ಮ ಜೊತೆಯಲ್ಲಿ ನಮ್ಮಂಗೆ ಬದುಕ್ತಾನೆ ಅನ್ನೋ ಒಂದು ವಿಶ್ವಾಸ ಆ ಜನರಿಗಿರುತ್ತೆ.
ಹಾಗಾಗಿ ಆ ಅಳುಕು ಹೃದಯದ ಜನರು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟಿರ್ತಾರೆ. ಆದರೆ ಇವತ್ತು ಜೈಲಿಂದ ಬರ್ತಿರೋ ಈ ವಿಡಿಯೋಸು, ಈ ವಿಜಲ್ಸ್ ನೋಡಿದ್ರೆ ಆ ಅಳುಕು ಹೃದಯದ ಜನ ಎದೆ ಹೊಡ್ಕೊಂಡು ಎದೆ ಹೊಡ್ಕೊಂಡು ಮನೆಯಲ್ಲಿ ಕುಸಿದೋಗೋಂಥ ಪರಿಸ್ಥಿತಿನ ಜೈಲು ಅಧಿಕಾರಿಗಳು ನಿರ್ಮಾಣ ಮಾಡ್ತಿದ್ದಾರೆ. ಯೋಚನೆ ಮಾಡಿ ನೀವು. ಯಾಕೆ ಈ ಪರಿಸ್ಥಿತಿ? ಕೇವಲ ಅವರು ಕೊಡೋ ಎಂಜಲ್ ಕಾಸಿಗೋಸ್ಕರ ನೀವು ಅವ್ರನ್ನ ಹತ್ರ ಕಾಸುಗಳು ತೊಗೊಂಡು ಅವರಿಗೆ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಡ್ತೀರಾ ಅಂದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಒಬ್ಬ ಉಮೇಶ್ ರೆಡ್ಡಿ ರೀ, ಅವನು ಎಂಥ ಸೈಕೋಪಾತ್ರಿ ಅವನು ಹಿಡಿಯೋದಕ್ಕೆ ಪೊಲೀಸರು ಎಷ್ಟು ಅರಸಾಹಸ ಪಟ್ಟಿದ್ದಾರೆ. ಅವನ ತಲೆಗೆ ಬಹುಮಾನ ಘೋಷಣೆಗಳು ಮಾಡಿದರು ಪೊಲೀಸ್ ಇಲಾಖೆಯವರು. ಅವನ್ನ ಹಿಡಿಬೇಕು ಅಂತೇಳಿ ಅಂಥವನ್ನು ಹಿಡ್ಕೊಂಬಂದು ಪೊಲೀಸರು ಜೈಲಿಗೆ ಕಳಿಸಿದ್ರೆ ನೀವು ಅವ್ನಿಗೊಂದು LED TV ಕೊಡ್ಬಿಟ್ಟು ಅವನೊಂದು ಐಟಮ್ ಸಾಂಗ್ ಹಾಕ್ಕೊಂಡು ನೋಡ್ತಿದ್ದಾನೆ. ಏನು ರೀ ವ್ಯವಸ್ಥೆ ಇದು ಮುಖ್ಯಮಂತ್ರಿಗಳೇ? ಏನು ರೀ ವ್ಯವಸ್ಥೆ ಇದು? ಪೊಲೀಸ್ ಇಲಾಖೆಯಲ್ಲಿ ಪೊಲೀಸವರು ವಾರಗಳಗಟ್ಟಲೆ ತಿಂಗಳುಗಳಗಟ್ಟಲೆ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಮನೆ ಮಠ ಬಿಟ್ಟು ಅವರ ಇಡೀ ಶ್ರಮನ ವಹಿಸಿ ಆರೋಪಿಗಳನ್ನ ಹಿಡ್ಕೊಂಡು ಬಂದು ಕೋರ್ಟುಗಳಿಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ತೊಗೊಂಡೋಗಿ ಜೈಲುಗಳಿಗೆ ಬಿಟ್ಟು ಅವ್ರ ಮೇಲೆ ಆರೋಪಗಳನ್ನ ಸಾಬೀತು ಮಾಡೋದಕ್ಕೆ ಪುಟಗಳ ಗಟ್ಟಲೆ ಸಾಕ್ಷ್ಯಾಧಾರಗಳನ್ನ ತೊಗೊಂಡೋಗ್ಬಿಟ್ಟು ಆರೋಪನ ಸಾಬೀತು ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಿ ತೊಗೊಂಡೋಗಿ ಜೈಲಿಗೆ ಬಿಟ್ಟು ಬಂದರೆ ಆದರೆ ನಿಮ್ಮ ಸರ್ಕಾರ ಏನು ಮಾಡ್ತಿದೆ ಸ್ವಾಮಿ ಇವತ್ತು? ಏನು ಮಾಡ್ತಿದೆ ಸ್ವಾಮಿ ಸಿದ್ದರಾಮಯ್ಯನವರೇ? ಹೇಳಿ ನೀವು. ಮೊಬೈಲ್ ಫೋನು, LED TVಗಳು, ಹಾಸ್ಕೊಳ್ಳೋದಕ್ಕೆ ಹಾಸಿಗೆಗಳು, ಮಂಚಗಳು, ಅವ್ರು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಸಪ್ರೇಟಾಗಿ ಅಡುಗೆ ಕೋಣೆಗಳನ್ನ ನೀವು ಕೊಡ್ತಿದ್ದೀರಾ ಅಂದರೆ ನಿಜವಾಗ್ಲೂ ಅದು ಆ ಸೆಂಟ್ರ್ ಜೈಲುಗಳು ಕೈದಿಗಳ ಮನ ಪರಿವರ್ತನೆಯ ಜಾಗನೋ ಅಥವಾ ಕ್ರಿಮಿನಲ್ ವರ್ಕ್ಶಾಪ? ನೀವು ಉತ್ತರ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಉತ್ತರ ಕೊಡಬೇಕು. ಹೌದು. ಮತ್ತು ಯಾರೋ ಬಂದಿಖಾನೆ ಸಚಿವರಿದ್ದೀರಿ, ನೀವು ಬಂದಿಖಾನೆ ಮಂತ್ರಿ ಯಾರೋ ಗೊತ್ತಿಲ್ಲ ನನಗೆ. ದಯಮಾಡಿ ನೀವು ಇದಕ್ಕೆ ಉತ್ತರ ಕೊಡಬೇಕು, ಇದ್ರ ಮೇಲೆ ಕ್ರಮ ಜರುಗಿಸಬೇಕು. ಹೌದು, ಈ ದೇಶದ ಮೇಲೆ ಉಗ್ರರನ್ನು ತಯಾರು ಮಾಡಿ ಈ ದೇಶದ ಮೇಲೆ ದಾಳಿಗಳು ಮಾಡೋಕ್ಕೆ ಬಿಡ್ತಾ ಇರೋ ಒಬ್ಬ ಹಲಾಲ್ ಕೋರ್ನಿಗೆ ನೀವು ಜೈಲಲ್ಲಿ ಕೂರಿಸ್ಕೊಂಡು ಅವನ ಕೈನಲ್ಲಿ ಮೊಬೈಲ್ ಕೊಟ್ಟಿದ್ದೀರಿ. ಹೇಳಿ, ಅವನ ಕೈನಲ್ಲಿ ಮೊಬೈಲ್ ಕೊಟ್ಟಿದ್ದೀರಿ ನೀವು, ಅವನಿಗೆಲ್ಲ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದೀರಿ ಅಂದರೆ ಇದು ಯಾವುದು ಜೈಲ ಇದು ಅಥವಾ ಅರಮನೆನ? ಹೇಳಿ ಮುಖ್ಯಮಂತ್ರಿಗಳೇ, ನೀವು ಉತ್ತರ ಕೊಡಬೇಕು. ದಯಮಾಡಿ ಉತ್ತರ ಕೊಡಬೇಕು. ಏನಾಗ್ತಿದೆ ಸಮಾಜದಲ್ಲಿ? ನಿಮ್ಮ ಸರ್ಕಾರ ಬಂದ ಮೇಲೆ ಏನೆಲ್ಲ ಈ ಥರದ ಅಪರಾಧಗಳನ್ನ ಮಾಡ್ತಾ ಇರೋವಂಥವ್ರಿಗೆ ನೀವು ರಕ್ಷಣೆ ಕೊಡ್ತಿದ್ದೀರಾ ಅಂತ ನಮ್ಗೆ ಯಾಕೋ ತುಂಬ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳೇ. ಹೌದು, ಒಂದು ಕಡೆ ನೀವು ಕಲ್ಲೊಡೆದವ್ರಿಗೆ, ಮಚ್ಚು ಬೀಸಿದವ್ರಿಗೆ, ಪೊಲೀಸರಿಗೆ ಕಲ್ಲೊಡೆದವ್ರಿಗೆ, ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದವ್ರಿಗೆ ಅವ್ರ ಮೇಲಿರೋ ಕೇಸುಗಳನ್ನ ವಾಪಸ್ ತೊಗೋತಿದ್ದೀರಿ. ಇನ್ನು ಇಷ್ಟೋ ಜನ ಜೈಲಲ್ಲಿದ್ದಾರೆ ಅಂದರೆ ಅವರುಗಳನ್ನಂತೂ ಅಲ್ಲಿ ಐಷಾರಾಮಿಯಾಗಿ ಬದುಕೋದಕ್ಕೆ ನೀವು ಬಿಟ್ಟಿದ್ದೀರಾ ಅಂತ ಇವಾಗೆಲ್ಲ ವಿಜಲ್ಸ್ ಬರ್ತಾಯಿದೆ, ಎಲ್ಲ ವೀಡಿಯೋಸ್ ಬರ್ತಾಯಿದೆ ಮುಖ್ಯಮಂತ್ರಿಗಳೇ. ಇದನ್ನೇನು ಆಡಳಿತ ಅಂತ ಅಂದ್ಕೊಳ್ಬೇಕಾ? ನಾವು ಏನಂತ ಅಂದ್ಕೊಳ್ಬೇಕು ಹೇಳಿ ಮುಖ್ಯಮಂತ್ರಿಗಳೇ? ಆ ಜೈಲು ಸಿಬ್ಬಂದಿ, ನಾನು ಆ ಜೈಲು ಸಿಬ್ಬಂದಿಗೆ ಒಂದು ಕೇಳೋದಿದೆ ವೀಕ್ಷಕರೇ, ಜೈಲು ಸಿಬ್ಬಂದಿಗೆ ಒಂದು ಕೇಳೋದಿದೆ. ಈ ಉಮೇಶ್ ರೆಡ್ಡಿ ಅನ್ನೋ ಒಬ್ಬ ವಿಕೃತ ಕಾಮಿ ಇದ್ದಾನಲ್ವಾ, ಈ ವಿಕೃತ ಕಾಮಿ ಯಾವುದೇ ಜೈಲು ಸಿಬ್ಬಂದಿಯ ಮನೆ ಹೆಣ್ಣು ಮಕ್ಕಳನ್ನ ಕೆಡಿಸಿಲ್ಲ, ಅವ್ರನ್ನ ಕೊಲೆ ಮಾಡಿಲ್ಲ. ಅದಕ್ಕೋಸ್ಕರ ಅವ್ರು ಈ ಕೆಲಸ ಮಾಡ್ತಾರೆ. ಒಂದು ಪಕ್ಷ ಏನಾದರೂ ನಿಮ್ಮನೆಯಲ್ಲೇ ಯಾವುದಾದ್ರೂ ಒಂದು ಹೆಣ್ಣು ಮಕ್ಕಳ ಮೇಲೆ ಇದೇ ಉಮೇಶ್ ರೆಡ್ಡಿ ಅತ್ಯಾಚಾರ ಮಾಡಿ ಆ ಹೆಣ್ಣುಮಗಳನ್ನ ಕೊಂದಾಕಿದ್ರೆ ನೀವು ಕೆಲಸ ಮಾಡ್ತಿದ್ರೇನ್ರಿ? ಯೋಚನೆ ಮಾಡಿರಿ ಜೈಲು ಸಿಬ್ಬಂದಿಗಳೇ, ಯೋಚನೆ ಮಾಡಿ. ಅವ್ರು ಕೊಡೋ ಹೊಲಸಿಗೆ, ಅವ್ರು ಕೊಡೋ ಎಂಜಲ್ ಕಾಸಿಗೋಸ್ಕರ ಆಸೆ ಬಿದ್ದುಬಿಟ್ಟು ನೀವು ಇವತ್ತು ಅವ್ರಿಗೆಲ್ಲ ಸೌಕರ್ಯಗಳನ್ನ ಮಾಡಿಕೊಡ್ತಾ ಇದ್ದೀರಲ್ರಿ. ನಾಚಿಕೆ ಆಗೋದಿಲ್ವೇನ್ರಿ ನಿಮಗೆ? ನಾಚಿಕೆ ಆಗಲ್ವ ನಿಮಗೆ? ಶೇಮ್ ಆನ್ ಯುವರ್ ಮೌತ್. ಹೌದು, ನಾಚಿಕೆ ಆಗಬೇಕು ನಿಮ್ಮ ಮಖಕ್ಕೆ, ಅಲ್ವಾ? ಅಲ್ಲ ಕಣ್ರಿ, ಯಾವುದೋ ಒಂದು ಮನೆಯಲ್ಲಿ ಒಂದು ಅತ್ಯಾಚಾರ ಮಾಡಿ ಒಂದು ಹೆಣ್ಣು ಮಗುನ ಕೊಂದಾಕಿರೋ ಆ ಉಮೇಶ್ ರೆಡ್ಡಿಗೆ ಶಿಕ್ಷೆ ಆಯ್ತಲ್ಲ ಅಂತ ಹೇಳಿ ಆ ಮನೆ ಜನ ನಿಟ್ಟುಸಿರು ಬಿಟ್ಟಿರೋ ಅಂಥ ಸಮಯದಲ್ಲಿ ಅವನು ಐಷಾರಾಮಿಯಾಗಿ ಬದುಕ್ತಿದ್ದಾನೆ ಅಂತ ಗೊತ್ತಾದರೆ ಆ ಹೆಣ್ಣು ಮಗುನ ಕಳ್ಕೊಂಡ್ರು ಅವ್ರ ಮನೆ ಪರಿಸ್ಥಿತಿ ಏನಾಗ್ಬೋದು ರೀ? ಆ ಜನರ ಆ ಮನೆಯವರ ಮನಸ್ಥಿತಿ ಏನಾಗ್ಬೋದು ರೀ? ಒಂದು ಸ್ವಲ್ಪನಾದರೂ ಯೋಚನೆ ಮಾಡೋ ಒಂದು ವ್ಯವಧಾನ ಇಲ್ವೇನ್ರಿ ನಿಮಗೆ ಜೈಲು ಸಿಬ್ಬಂದಿಗೆ? ಯೋಚನೆ ಮಾಡಿರಿ. ಒಬ್ಬ ಚೈನ್ ಕದ್ದು ಹೋಗಿರೋ ಕಳ್ಳ ಜೈಲಿಗೆ ಹೋಗಿ ಬಂದರೆ ಅವನು ನೆಕ್ಸ್ಟ್ದು ದೊಡ್ಡ ದರೋಡೆಕೋರನಾಗ ಹೊರಗಡೆ ಬರ್ತಾನೆ. ಇದಾ ಸಿಸ್ಟಮ್ಮು? ಆಗಬೇಕಾಗಿರೋ ಜೈಲಲ್ಲಿ? ಜೈಲುಗಳು ಜನರ
ಮನಪರಿವರ್ತನೆ ಕೇಂದ್ರಗಳಾಗಬೇಕ್ರಿ. ಅದಕ್ಕೆ ಕಾರ್ಯಕ್ರಮಗಳನ್ನ ಮಾಡಿ. ಹಾಂ, ಒಬ್ಬ ಯಾವನು ಪಿಕ್ ಪಾಕೆಟರ್ ಒಳಗಡೆ ಹೋಗಿ ಬಂದರೆ ಅವನು ದೊಡ್ಡ ದೊರಡಕೋರ ಆಗ್ತಾನೆ ಆಚೆ ಬಂದು. ಹಾಂ, ಈ ರೀತಿ ತಯಾರಾಗಿ ಬರ್ತಿದ್ದಾರೆ ರೀ. ಹೌದು ರೀ, ಯಾವನೂ ಕೂಡ ವೀಕ್ಷಕರೇ, ಯಾವುದೇ ಒಬ್ಬ ಆರೋಪಿ ಅಥವಾ ಅಪರಾಧಿ ಜೈಲಿಗೆ ಹೋಗಿ ಬಂದು ಜೈಲು ವಾಸ ಅನುಭವಿಸಿದ ಮೇಲೆ ನಾನು ಸರಿ ಹೋಗಿದ್ದೀನಿ ಅನ್ನೋ ಚರಿತ್ರೆಯಲ್ಲಿ ಇಲ್ಲವೇ ಇಲ್ಲ ವೀಕ್ಷಕರೇ. ಹೌದು, ಯಾವನಾದರೂ ಒಬ್ಬ ಕಳ್ಳ, ಒಬ್ಬ ದರೋಡೆಕೋರ ಅಥವಾ ಒಬ್ಬ ಟೆರರಿಸ್ಟ್ ಯಾವನಾದರೂ ನಾನು ಬದಲಾವಣೆ ಆಗಿದ್ದೀನಿ ಅಂದರೆ ಅದು ಪೊಲೀಸವರ ಭಯದಿಂದ ಮಾತ್ರ ಆಗಕ್ಕೆ ಸಾಧ್ಯ. ಹೌದು, ಒಬ್ಬ ಪೊಲೀಸರ ಭಯ ಇದ್ದರೆ ಮಾತ್ರ ಅವನು ಬದಲಾವಣೆ ಆಗ್ತಾನೆ. ಜೈಲಿಗೆ ಹೋಗಿ ನಾನು ಬದಲಾಗಿದ್ದೀನಿ ಅಂದರೆ ಸುಳ್ಳು. ಒಬ್ಬ ಚೈನ್ ಕದಿಯೋ ಕಳ್ಳ ಅವನೇನಾದರೂ ಆ ಕೆಲಸ ಮಾಡೋದನ್ನು ಬಿಡ್ತಾನೆ ಅಂದರೆ ಅವ್ನು ಒಂದೇ ಒಂದು ಕಾರಣಕ್ಕೆ ಬಿಡ್ತಾನೆ, ನಾನು ಜೈಲಿಗೆ ಹೋಗ್ತೀನಿ ಅನ್ನೋ ಬೈಕಂತೂ ಬಿಡೋದೇ ಇಲ್ಲ ಅವನು. ಯಾಕೆ ಅಂದರೆ ಜೈಲಲ್ಲಿ ಐಷಾರಾಮಿ ಬದುಕ್ಬೋದು ಅವ್ರು. ಇವತ್ತು ಬರ್ತಿರೋ ವಿಜಯಸ್ ನೋಡಿದ್ರೆ ಜೈಲು ಅವ್ರ ಮನೆಗಿಂತ ತುಂಬ ಚೆನ್ನಾಗಿ ಬದುಕ್ಬೋದು ಅವರು. ಅವ್ರ ಮನೆಗಿಂತ ಹೆಚ್ಚಿನ ಅನುಕೂಲಗಳು ಜೈಲಲ್ಲಿ ಸಿಗುತ್ತೆ. ಹಂಗಾಗಿ ಅವ್ರಿಗೆ ಆ ಭಯ ಏನಿಲ್ಲ. ಅವ್ರು ಆ ಕಳ್ತನ ಮಾಡೋ ಕೆಲಸನ ಬಿಡಬೇಕು ಅಂದರೆ ಒಂದೇ ಒಂದು ಕಾರಣಕ್ಕೋಸ್ಕರ ಬಿಡ್ತಾರೆ, ಪೊಲೀಸ್ ಅವ್ರ ಕೈಗೆ ಸಿಕ್ಕರೆ ಇವ್ರು ಬಡಿತಾರೆ ಅನ್ನೋ ಕಾರಣಕ್ಕೆ ಅವನ ಆ ಕೆಲಸನ ಬಿಡ್ತಾನೆ ಹೊರತು ಜೈಲಿಗೆ ಹೋಗಿ ಪರಿವರ್ತನೆ ಆಗಿದ್ದೀರ ಅನ್ನೋದು ಇಲ್ಲವೇ ಇಲ್ಲ ವೀಕ್ಷಕರೇ. ಏನಕ್ಕೆ ಅಂದರೆ ಜೈಲಿನ ಪರಿಸ್ಥಿತಿಗಳಂಗಿದೆ, ಜೈಲಲ್ಲಿ ಸಿಗ್ತಾ ಇರೋ ಅನುಕೂಲಗಳು ಆ ರೀತಿ ಇದೆ. ಪದೇ 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 ಜೈಲಲ್ಲಿ ಏನು ನಡೀತಿದೆ, ಏನು ಅವ್ಯವಹಾರಗಳಾಗ್ತಿದೆ ಅನ್ನೋದನ್ನು ಪದೇ ಪದೇ ತೋರಿಸ್ತಿದ್ದಾವೆ ಮೀಡಿಯಾಗಳು. ಹೌದು, ಆದ್ರೂ ಕೂಡ ಜೈಲಲ್ಲಿ ಯಾವ ರೀತಿಯ ಬದಲಾವಣೆನೂ ಆಗಿಲ್ಲ, ಯಾವ ಸುಧಾರಣೆಗಳು ಕೂಡ ಆಗಿಲ್ಲ. ಯಾಕೆ ಈ ಪರಿಸ್ಥಿತಿಗಳು ಬರ್ತಾ ಇದೆ? ಯೋಚನೆ ಮಾಡಬೇಕಲ್ವಾ? ನಮ್ಮನ್ನು ಆಳೋ ಸರ್ಕಾರಗಳು ಇದನ್ನು ಸರಿ ಮಾಡಬೇಕಲ್ವಾ? ಮಾಡ್ತಾ ಇಲ್ಲ. ನಮ್ಮ ಆಳೋ ಸರ್ಕಾರಗಳಿಗೆ ಏನು ಆಸಕ್ತಿ? ನಮಗೆ ಯಾರು ವೋಟ್ ಮಾಡಿದ್ದಾರೆ ಅಂಥ ಸಮುದಾಯಗಳಲ್ಲಿ ಯಾರು ಒಳಗಡೆ ಇದ್ದಾರೆ ಅವ್ರನ್ನ ಹೊರಗಡೆ ತರೋ ಆಸಕ್ತಿ. ಅವನು ಕೊಲೆಗಾರನೋ, ಕಲ್ಲು ಹೊಡೆದಿದ್ದಾನೋ, ಅವನು ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡಿದಾನೋ, ಇದು ಯಾವುದು ಲೆಕ್ಕಕ್ಕೆ ಬರಲ್ಲ ವೀಕ್ಷಕರೇ. ಇದು ಯಾವುದು ಲೆಕ್ಕಕ್ಕೆ ಬರಲ್ಲ ಆಳೋ ಸರ್ಕಾರಗಳಿಗೆ. ಎಲೆಕ್ಷನ್ ಟೈಮಲ್ಲಿ ತನ್ನ ಪರ ನಿಲ್ಲುತ್ತೆ ಈ ಸಮುದಾಯ, ಹಾಗೋಸ್ಕರ ಆ ಸಮುದಾಯ ಜನರನ್ನ ಹೊರಗಡೆ ತರಬೇಕು ಯಾವ್ಯಾವುದೋ ಕಾರಣಗಳು ಕೊಟ್ಟು. ಇನ್ನೂ ಒಂದು ಆಶ್ಚರ್ಯ ಗೊತ್ತಾ ನಿಮಗೆ ವೀಕ್ಷಕರೇ? ಕೇಳಿಸ್ಕೊಳ್ರಿ, ಹೇಳ್ತೀನಿ. ಇನ್ನೊಂದು ಆಶ್ಚರ್ಯ ಸಂಗತಿ, ಸನ್ನಡತೆಯ ಆಧಾರದ ಮೇಲೆ ಕೈದಿಗಳನ್ನು ಬಿಡುಗಡೆ ಮಾಡ್ತಾರೆ. ಯಾವುದ್ರ ಮೇಲೆ? ಸನ್ನಡತೆಯ ಆಧಾರದ ಮೇಲೆ ಕೈದಿಗಳನ್ನ ಬಿಡುಗಡೆ. ಇದರಲ್ಲಿ ಎಂತೆಂಥವ್ರು ಇರ್ತಾರೆ ಗೊತ್ತಾ? ನೀವು ಅದು ಆ ಬಿಡುಗಡೆ ಆಗೋ ಪಟ್ಟಿಗಳು ಹಾಕ್ತಾರೆ ಪೇಪರ್ಗಳಲ್ಲಿ, ನೀವು ಓದಬೇಕು ಒಂದ್ಸಲಿ. ಹೌದು, 10 ರೇಪ್ ಮಾಡಿರೋನು, ಹೌದು 10 ರೇಪ್ ಮಾಡಿರೋನು, ರೌಡಿ ಶೀಟರ್ಗಳು, ಕೊಲಗಡಕರುಗಳು, ಇವರುಗಳನ್ನ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ. ನೋಡಿ ವ್ಯವಸ್ಥೆ, ಇದನ್ನೇ ನಾನು ಹೇಳಿದ್ದು, ವ್ಯವಸ್ಥೆಯ ವ್ಯಂಗ್ಯ, ವ್ಯವಸ್ಥೆಯ ವ್ಯಂಗ್ಯ. ಹೌದು ವೀಕ್ಷಕರೇ, ವ್ಯವಸ್ಥೆಯ ವ್ಯಂಗ್ಯ ಅಂತ ನಾನೇನಕ್ಕೆ ಕೇಳ್ತೇನೆ? ಇದೇ ಕಾರಣಕ್ಕೆ ಕೇಳೋದು. ತನ್ನ ಎಲ್ಲ ಪ್ರಯತ್ನನೂ, ತನ್ನ ಎಲ್ಲ ಬಲಪ್ರಯೋಗನೂ, ತನ್ನ ಎಲ್ಲ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ಪೊಲೀಸರುಗಳಿವತ್ತು 24/7 ಕೆಲಸ ಮಾಡಿ ಇವತ್ತು ಆರೋಪಿಗಳನ್ನ, ಅಪರಾಧಿಗಳನ್ನ ಹಿಡಿದು ಇವತ್ತು ಕೋರ್ಟ್ಗಳಿಗೆ ಕಳಿಸ್ತಿದ್ದಾರೆ, ಜೈಲುಗಳಿಗೆ ಕಳಿಸ್ತಿದ್ದಾರೆ. ಹೌದು ವೀಕ್ಷಕರೇ, ಎಷ್ಟೋ ಕಡೆ ಗುಂಡುಗಳು ಬೀಳುತ್ತೆ ಪೊಲೀಸವ್ರಿಗೆ, ಮೊಚ್ಚು ತೊಗೊಂಡು ಹೊಡೆಸ್ಕೊತಾರೆ. ಹೌದು, ಮೊಚ್ಚುಗಳಲ್ಲಿ ಏಟುಗಳು ತಿಂತಾರೆ ಪೊಲೀಸವರು, ಆದರೂ ಯೋಚನೆ ಮಾಡಲ್ಲ. ಪೊಲೀಸರ ಒಂದೇ ಒಂದು ಉದ್ದೇಶ ಏನು? ಸಮಾಜದಲ್ಲಿ ಶಾಂತಿನ ಕಾಪಾಡಬೇಕು, ಸಮಾಜದಲ್ಲಿ ಶಾಂತಿನ ಕಾಪಾಡಬೇಕು. ಆ ಕಾರಣಕ್ಕೋಸ್ಕರ ಇಂಥ ಗೂಂಡಾಗಳನ್ನ, ಇಂಥ ರೌಡಿ ಶೀಟರ್ಗಳನ್ನ, ಈ ರೀತಿ ಸಣ್ಣ ಪುಟ್ಟ ಕಳ್ತನ ಮಾಡೋರನ್ನ ಪೊಲೀಸರು ಆಗಾಗ್ಗೆ ಹಿಡ್ಕೊಂಡೋಗಿ ಜೈಲಿಗೆ ಬಿಟ್ಟು ಬರ್ತಿರ್ತಾರೆ. ಆದರೆ ಜೈಲಲ್ಲಿ ನೋಡುತ್ತಿರೋದೇನು ನೋಡಿ ವೀಕ್ಷಕರು, ಏನು ನಡೀತಿದೆ ಜೈಲುಗಳಲ್ಲಿ ಇವತ್ತು? ಇಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿ ಪೊಲೀಸರ ಕೈಗೆ ನೀವು ಸಮಾಜನ ಸ್ವಚ್ಛ ಮಾಡಿ ಅಂದರೆ ಎಲ್ಲಿ ಮಾಡ್ತಾರೆ ಪಾಪ ಅವರು? ಎಲ್ಲಿ ಮಾಡೋಕ್ಕಾಗತ್ತೆ ಹೇಳಿ ಅವ್ರ ಕೈನಲ್ಲಿ? ಇಲ್ಲಿ ಜೈಲಿಗೆ ಹೋಗಿ ಬಂದವನು ಅವನೊಳ್ಳೆ ಹೀರೋ ಬಂದಂಗೆ ಬರ್ತಾನೆ. ಹೌದು, ಹೀರೋಗಳು ಬಂದಂಗೆ ಬರ್ತಾರೆ. ಯಾಕೆಂದರೆ ಟೈಮ್ ಊಟ, 50 ಸಾರಿ ಸ್ನಾನ ಮಾಡ್ಬೋದು, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಲ್ಲಿ. ಚೆನ್ನಾಗಿ ದಾಷ್ಟ್ಪುಟಾಗಿ ತಿನ್ಕೊಂಡಿದ್ದು ಒಳ್ಳೆ ಕುದುರೆಗಳ ಥರ ತಯಾರಾಗಿ ರೋಡಿಗೆ ಬರೋದು. ಹೌದು, ಮತ್ತು ಇಲ್ಲಿ ರೋಡಿಗೆ ಬಂದ ತಕ್ಷಣ ಏನು ಅವರೇನು ಬದಲಾವಣೆ ಆಗಿದ್ದಾರಾ? ಇಲ್ಲ. ಮತ್ತು ಅದೇ ಕೆಲಸನೇ. ಮತ್ತು ಅವ್ರು ಏನು ಬಂದ್ರ ಆಚೆ ಒಂದಷ್ಟು ಅಪರಾಧಗಳು ಮಾಡಬೇಕು, ಒಂದಷ್ಟು ದುಡ್ಡು ಬಾಚ್ಕೋಬೇಕು, ಪೊಲೀಸವ್ರ ಕೈ ಸಿಗ್ತಾರೆ. ಅವ್ರಿಗೆ ಗೊತ್ತು ಪೊಲೀಸವ್ರು ನಮ್ದು ನೀಡೇ ಹಿಡಿತಾರೆ ಅಂತ, ಶಿಸ್ತಾಗಿ ಜೈಲು ಒಳಗಡೆ ಹೋಗ್ಬಿಡೋದು. ಅಲ್ಲಿ ರೆಸ್ಟ್ ಫುಲ್ಲು. ಯಾಕೆಂದರೆ ಇಲ್ಲಿ ಆಸೆ ಇದ್ರೆ ಭಯ ಅವರಿಗೆ, ಪೊಲೀಸವ್ರು ಬಡಿತಾರೆ, ಪೊಲೀಸವ್ರ ಕೈ ಸಿಕ್ಕಿದ್ರೆ ಬಡಿತಾರೆ ಅವರು, ಅಲ್ಲಿದ್ದರೆ ಸೇಫ್. ಇಂಥ ಒಂದು ವ್ಯವಸ್ಥೆನ ಮುಖ್ಯಮಂತ್ರಿಗಳೇ ನಿರ್ಮಾಣ ಮಾಡಿ ಇಟ್ಟಿದ್ದೀರಿ ನೀವು. ಸಮಾಜ ನಿಜವಾಗ್ಲೂ ಶಾಂತಿಯಿಂದ ಇರೋಕ್ಕಾಗತ್ತಾ? ಹೇಳಿ ಮುಖ್ಯಮಂತ್ರಿಗಳೇ, ಇದಕ್ಕೆಲ್ಲ ನೀವು ಉತ್ತರ ಕೊಡಬೇಕು ಮುಖ್ಯಮಂತ್ರಿಗಳೇ. ದಯವಿಟ್ಟು ನಿಮ್ಮಲ್ಲಿ ನಮ್ಮದು ಮನವಿ ಇದೆ, ದಯವಿಟ್ಟು ಇದನ್ನು ಸರಿ ಮಾಡಿ. ಯಾವುದೇ ಜೈಲುಗಳು ಅದು ಕ್ರಿಮಿನಲ್ ವರ್ಕ್ಶಾಪ್ ಆಗಬಾರ್ದು. ಖೈದಿಗಳ ಮನಪರಿವರ್ತನಾ
ಕೇಂದ್ರಗಳಾಗಬೇಕು. ಆ ಖೈದಿಗಳು ಯಾವ್ಯಾವುದೋ ಕಾರಣಗಳಿಗೆ ಅಪರಾಧಗಳನ್ನ ಮಾಡಿ ಹೋಗಿರ್ತಾರೆ. ಎಷ್ಟೋ ಜನ ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ, ಅಚಾನಕ್ಕಾಗಿ ಅಪರಾಧಗಳಾಗಿರುತ್ತೆ, ಶಿಕ್ಷೆಗಳಾಗಿರ್ತವೆ. ಅಂಥವರು ಸಮಾಜದಲ್ಲಿ ಬಂದು ಮತ್ತೆ ಸಮಾಜದ ಜೊತೆ ಸೇರಿ ಬದುಕಬೇಕು ಅಂಥ ಒಂದು ವಾತಾವರಣನ ದಯವಿಟ್ಟು ಜೈಲುಗಳಲ್ಲಿ ಸೃಷ್ಟಿ ಮಾಡಿ ಅಂಥ ಕಾರ್ಯಕ್ರಮಗಳನ್ನ ರೂಪಿಸಿ ನೀವು ಅಂತ ಹೇಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.